ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಥರ ಶಿಕ್ಷೆ ಕೊಡ್ತಿದ್ದೆ ದೇವ್ರೆ. ಅಕ್ಕನ ಥರ 108 ವ್ರತ ಹರಕೆ ಹೊತ್ತಿಲ್ಲದೆ ಇರ್ಬೋದು, ಆದರೆ ಮನಸ್ಸಲ್ಲಿ ನನಗೂ ಸಿಕ್ಕಾಪಟ್ಟೆ ಭಕ್ತಿ ಇದೆ. ಆ ಭಕ್ತಿಯಿಂದ ಒಂದು ಮಾತು ಕೇಳ್ತೀನಿ, ಈ ಸಮಾಜದಲ್ಲಿ ಏನಾದರೂ ಒಂದು ಕಾರಣಕ್ಕೆ ಹೆಣ್ಮಕ್ಳು ಅಳ್ತಿದ್ರೇ ಸರಿನಾ? ಹಾಗಿರ್ಬೇಕು ಅನ್ನೋದೇ ನ್ಯಾಯನಾ? ನನಗೆ ಬುದ್ಧಿ ಬಂದಾಗಿಂದ ಯಾರಿಗೂ ಉದ್ದೇಶಪೂರ್ವಕವಾಗಿ ನೋವು ಮಾಡಿಲ್ಲ, ಮೋಸ ಮಾಡಿಲ್ಲ. ಕಲಿಯುಗದಲ್ಲಿ ಕರ್ಮ ಅನ್ನೋದು ಇನ್ಸ್ಟೆಂಟಾಗಿ ವಾಪಸ್ ಬಂದು ಹೊಡೆಯುತ್ತೆ ಅಂತ ಹೇಳ್ತಾರೆ. ಆದರೆ ನಾನು ಮೋಸ ಮಾಡದೇ ಇದ್ರು ನನಗೆ ಯಾಕೆ ಮೋಸ ಆಗ್ತದೆ ದೇವ್ರೆ? ನಿಮ್ಗಿದೆಲ್ಲ ಕಾಣ್ತಿದೆ ಅಲ್ವಾ? ನಾನು ಪ್ರೀತಿ ಮಾಡಿದ್ದೀನಿ, ಕೊಲೆ ಮಾಡಿಲ್ಲ. ಪ್ರೀತಿ ಮಾಡಿದ್ಮೇಲೆ ಒಂದಷ್ಟು ನೋವು ಅನುಭವಿಸ್ಲೇಬೇಕು ಅನ್ನೋ ರೂಲ್ಸ್ ಇದೆಯಾ? ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಬೆಳೆದ ಹುಡುಗಿ. ನನ್ನ ಹಾಸಿಗೆ ಎಷ್ಟು ಉದ್ದ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕಿಂತ ಆಚೆ ಕಾಲು ಹಾಕ್ತೋಳಲ್ಲ ನಾನು. ವೇದಾಂತಕ್ಕೆ ಆಸ್ತಿದೆ, ಅಂತಸ್ತಿದೆ, ಐಶ್ವರ್ಯ ಇದೆ ಅಂತ ಹಿಂದೆ ಬಿದ್ದು ಕಾಳು ಹಾಕಿ ಅವನ್ನ ಬುಟ್ಟಿಗೆ ಹಾಕೊಂಡಿಲ್ಲ. ಅಥವಾ ಅಂತ ಕೆಟ್ಟ ಮೆಂಟಾಲಿಟಿ ನನಗಿಲ್ವೇ ಇಲ್ಲ. ಅವ್ನು ನಾಳೆ ಅವನ ಆಸ್ತಿ ಎಲ್ಲ ಬಿಟ್ಟು ಕೈಯಲ್ಲಿ ಒಂದೇ ₹1 ಹಿಡ್ಕೊಂಡು ಬಂದ್ರು, ಹೊಸದಾಗಿ ಜೀವನ ಶುರು ಮಾಡೋಣ, ಜೊತೆಗಿರ್ತೀಯ ಅಂತ ಕೇಳಿದ್ರೆ ಹಿಂದೂ ಮುಂದೆ ನೋಡ್ದೆ ಕಮಕ್ ಕಿಮ್ಮಕ್ ಅಂದೆ ನಿಂತ ಜಾಗದಲ್ಲಿ ಹೂ ಅಂದ್ಬಿಡ್ತೀನಿ. ಬರೀ ಹೂ ಅನ್ನೋದಲ್ಲ, ಅದೇನೇ ಬಂದ್ರು ಜೊತೆಗೆ ನಿಂತು ಎದುರಿಸ್ತೀನಿ. ಯಾಕೆ ಅಂದ್ರೆ ನನ್ನ ಪ್ರೀತಿಗೆ ವೇದಾಂತ್ ಬೇಕು ಅನ್ನೋ ಆಸೆ ಇದೆ ಹೊರತು ಅವನ ಹೆಸರು ಹಿಂದೆ ಇರೋ ಹಣದ ಬೆಟ್ಟ ಅಲ್ಲ. ಬೆಂಗಳೂರಲ್ಲಿ ಆಗಾಗ ಒಂದೇ ದಿನದಲ್ಲಿ 3 ಕಾಲ ಬದಲಾಗೋಗುತ್ತೆ. ಬೆಳಗಾಗಿ ರಾತ್ರಿ ಆಗೋಷ್ಟರಲ್ಲಿ ಮಳೆ, ಬಿಸಿಲು, ಚಳಿ ಎಲ್ಲ ಶುರು ಆಗ್ಬಿಡುತ್ತೆ. ನನ್ನ ಜೀವನದಲ್ಲೂ ನೀನು ಹಾಗೆ ಮಾಡ್ತಾ ಇದೀಯ. ಸಿಸ್ಟರ್, ಒಂದು ಸಾರಿ ಬೆಂಕಿ ಇಟ್ಟರೆ ಅದನ್ನು ಆರಕ್ಕೆ ಬಿಡಬಾರ್ದು. ಮಧ್ಯದಲ್ಲಿ ಏನೇ ಬಂದರೂ ಅದು ಸುಟ್ಟು ಕರಕಲಾಗೋ ತನಕ ಸುಡಬೇಕು. ಇಲ್ಲಾಂದರೆ ನಾವು ಹಾಕಿದ ಎಫೆಕ್ಟ್ಗೆ ಮರ್ಯಾದೆನೇ ಇರಲ್ಲ. ಇನ್ನೇನಾಗುತ್ತೆ ಅಂತ ಹೇಳ್ತೀಯಾ? ಏನು ಬೇಕಾದರೂ ಆಗ್ಬೋದು. ವೇದಾಂತು ಸಾಮಾನ್ಯದವನಲ್ಲ. ಅವನೇನಾದ್ರು ಪರಿಮಳ ಮನೆಗೆ ಹೋಗಿ ಬೆಣ್ಣೆ ಹಚ್ಚಿ ಪೂಸಿ ಹೊಡೆದು ಆ ಮದುವೆಗೆ ಏನಾದ್ರು ಒಪ್ಪಿಸ್ಬಿಟ್ಟ ಅಂದರೆ ನಮ್ಮ ಕತೆ ಕುಲಾಸ್. ಇಡಿಯಟ್. ಅಲ್ಲಿವರೆಗೂ ಈ ಸುಹಾಸಿನಿ ಅಂತ ಸುಮ್ಮನೆ ಇರ್ತಾಳೆ ಅಂತ ಅನ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ಇಷ್ಟು ಕಷ್ಟಪಟ್ಟಿರೋ ನಾನು ಈ ವಿಷಯ ಅಲ್ಲಿವರೆಗೂ ಹೋಗಕ್ಕೆ ಬಿಡಲ್ಲ. ನಾವಿವಾಗ ಕೊಟ್ಟಿರೋ ಏಟ್ಗೆ ಆ ಪರಿಮಳಗೆ ನಮ್ ಸಾವಾಸನೆ ಬೇಡ ಅಂತ ಅನ್ಸಿರುತ್ತೆ. ಈಗಾಗ್ಲೇ ಅವಳ ಅಮೂಲ್ಯಂಗೆ ಬೇರೆ ಸಂಬಂಧ ಹುಡ್ಕಕ್ಕೆ ಶುರು ಮಾಡಿದ್ರು ಆಶ್ಚರ್ಯನೇ ಇಲ್ಲ. ಅಂದರೆ ನಮ್ಮ ಇಷ್ಟಕ್ಕೆ ನಾವು ಸುಮ್ಮನೆ ಇದ್ಬಿಡ್ಬೇಕಾ? ನಾನ್ಸೆನ್ಸ್. ನಾವು ಪರಿಮಳಂಗೆ ಹೆಲ್ಪ್ ಮಾಡಬೇಕು. ಹೆಲ್ಪಾ? ಹೌ? ಅದಕ್ಕೆ ಅಂತಾನೆ ಒಬ್ಬ ಇದ್ದಾನೆ, ಮಿಸ್ಟರ್ ಪ್ರದೀಪ. ಪ್ರದೀಪನ? ಹಲೋ ಮೇಡಮ್, ಏನ್ ಈ ಬಡವನ್ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ? ಏನ್ ವಿಷಯ ಹೇಳಿ. ನಾನು ಒಬ್ರು ಮನೆ ಅಡ್ರೆಸ್ ಕೊಡ್ತೀನಿ. ನೀನ್ ಅವ್ರ 2ನೇ ಮಗಳಿಗೆ ಗಂಡು ಹುಡುಕ್ಬೇಕು. ನಮ್ ಕೆಲ್ಸನೇ ಅದಲ್ವಾ ಮೇಡಮ್? ವಿಷಯ ಅಷ್ಟೇ ಅಲ್ಲ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಆಗ್ಲಿ ಮೇಡಮ್, ಕೆಲಸ ಮುಗಿದ್ಮೇಲೆ ವಾಪಸ್ ಕಾಲ್ ಮಾಡ್ತೀನಿ.
ಪ್ರೀತಿ ಬಗ್ಗೆ ಸಣ್ಣ ಕಲ್ಪನೆ ಕೂಡ ಮಾಡಿರ್ಲಿಲ್ಲ. ಆದ್ರೆ ವೇದಾಂತ್ ಅನ್ನೋ ಜೆಂಟಲ್ಮ್ಯಾನ್ ಜೊತೆ ಸಹವಾಸ ಮಾಡಿಸಿ ಲವ್ ಆಗೋಗಿ ಮಾಡಿದೆ. ನನ್ನ ಹಣೆ ಬರ ಅವ್ನು ಲವ್ ಎಲ್ಲ ಮಾಡಲ್ಲ. ನಂದು ಪರ್ಮನೆಂಟ್ ಮನ್ವೆ ಲವ್ ಅಂತ ಫಿಕ್ಸ್ ಆಗಿ ಹೇಗೋ ಆರಾಮಾಗಿದ್ದೆ. ಆದ್ರೆ ಅವನಿಗೂ ಲವ್ ಆಗೋಗಿ ಮಾಡಿದೆ ನೀನು. ಲವ್ ಏನೋ ಆಗೋಯ್ತು. ಮನೇಲಿ ಅಪ್ಪ ಅಮ್ಮ ಒಪ್ತಾರೋ ಇಲ್ವೋ ಅನ್ನೋ ಟೆನ್ಷನ್ ಇದ್ದಾಗ ಕನ್ಸ್ಕೊಂಡಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ನನ್ನ ಹುಡುಗ ನಮ್ಮ ಅಪ್ಪ ಅಮ್ಮನ ಇದ್ರೆ ನನ್ನ ಮದ್ವೆ ಆಗ್ತಿ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮನೂ ಒಪ್ತಾರೆ. ಅಲ್ಲಿಗೆಲ್ಲನೂ ಹ್ಯಾಪಿ ಎಂಡಿಂಗು. ನಮ್ಮ ಲವ್ ಸ್ಟೋರಿ ಡಿಫ್ರೆಂಟು ಅಂತ ಮನಸ್ಸಲ್ಲಿ ಬೀಗ್ತಾ ಇದ್ದೆ. ಆದ್ರೆ ಈಗ ಯಾಕೆ ಈ ಟ್ವಿಸ್ಟು? ಒಂದಾದ್ಮೇಲೆ ಒಂದು ಶಾಕ್ ಕೊಡ್ತಿದ್ರೆ ಹೇಗೆ ತಡ್ಕೊಳುತ್ತೆ ಜೀವ? ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ನನಗೆ ವೇದಾಂತ್ ಸಿಕ್ಕಿಲ್ಲ ಅಂದ್ರೆ ಒಂದ್ ಲೆಕ್ಕ, ಆದ್ರೆ ವೇದಾಂತಗೆ ನಾನು ಸಿಕ್ಕಿಲ್ಲ ಅಂದ್ರೆ ಕೊನೆಗೂ ಹುಡುಗಿನೇ ಕೈ ಕೊಟ್ಲು ಅಂತ ಹೇಳೋದು. ಆ ಬೋರ್ಡ್ ಓದ್ಕೊಂಡು ಸಾಯೋರ್ಗೂ ಬದುಕ್ಬೇಕಾ? ಜನ ನನ್ನ ಯಾವ ಲೆವೆಲ್ಗೆ ಆಡ್ಕೊಳ್ತಾರೆ ಅಂತ ನಿನಗೂ ಗೊತ್ತಿರುತ್ತೆ. ಆಡ್ಕೊಳ್ಳೋರು ಆಡ್ಕೋತಾರೆ, ಅದ್ರ ಬಗ್ಗೆ ನನಗೆ ಟೆನ್ಷನ್ ಇಲ್ಲ. ಆದ್ರೆ ವೇದಾಂತ್ ಎಷ್ಟು ನೊಂದ್ಕೊಳ್ತಾನೆ. ಈಗ ಈ ಪ್ರೀತಿ ಸೋತೋದ್ರೆ ಅವ್ನ ಮನ್ಸಿಗೆ ಎಷ್ಟು ದೊಡ್ಡ ಆಘಾತ ಆಗಲ್ಲ ಹೇಳು? ಇದೇ ತರ ಕಂಟಿನ್ಯೂ ಆದ್ರೆ ನಾನು ಹುಚ್ಚಿನೇ ಆಗೋಗ್ಬಿಡ್ತೀನಿ. ಹೇಗಾದ್ರೂ ಮಾಡಿ ನಮ್ಮ ಪ್ರೀತಿನ ಗೆಲ್ಸು ಭಗವಂತ. ಇರೋದ್ನೆಲ್ಲ ವೇದಾಂತಗೆ ಅರ್ಥ ಮಾಡ್ಸೋಣ ಅಂದ್ರೆ ಅಮ್ಮ ಅವನ ಹತ್ರ ಮಾತಾಡೋದಕ್ಕೂ ಬಿಡ್ತಿಲ್ಲ. ದಿನಕ್ಕೆ ಒಂದೊಂಥರ ಆಡ್ತಿದ್ರೆ ಅವ್ನಿಗೆ ಕಂಪ್ಲೀಟ್ ಆಗಿ ನನ್ನ ಮೇಲೆ ಬೇರೆ ಒಪಿನಿಯನ್ನೇ ಬಂದ್ಬಿಡುತ್ತೆ. ಪ್ಲೀಸ್ ದೇವ್ರೆ, ನಮ್ಮ ಪ್ರೀತಿನ ಉಳಿಸು, ನಮ್ಮ ಪ್ರೀತಿನ ಗೆಲ್ಸು ದೇವ್ರೆ, ಪ್ಲೀಸ್. ಮಂಜುನಾಥ್ ಅವ್ರೆ, ನಾನೇ ಮಂಜುನಾಥ್. ಸುಮಾರು ಸರಿ ಬೆಲ್ ಮಾಡಿದೆ, ಯಾರು ಬರಲಿಲ್ಲ. ಬಾಗ್ಲು ತೆಗಿತ್ತಲ್ಲ, ಅದಕ್ಕೆ ಸೀದಾ ಬಂದೆ. ಕ್ಷಮಿಸ್ಬೇಕು. ಕಾಲಿಂಗ್ ಬೆಲ್ ಹಾಳಾಗಿ ತುಂಬ ದಿವಸ ಆಯಿತು. ತಟ್ಟಿನ ಶಬ್ದ ಕೇಳಲಿಲ್ಲ. ಹೇಳಿ, ತಮ್ಮ ಪರಿಚಯ ಆಗಲಿಲ್ಲ. ಮುಖ ನೋಡಿದ ತಕ್ಷಣ ಗೊತ್ತಾಗೋ ಅಷ್ಟು ಫೇಮಸ್ ಅಲ್ಲ ನಾನು. ನನ್ನ ಹೆಸರು ಪ್ರದೀಪ್, ಮದುವೆ ಬ್ರೋಕರ್. ಇಲ್ಲಿವರೆಗೂ 1200 ಮದುವೆ ಮಾಡಿಸಿರೋ ಹೆಗ್ಗಳಕ್ಕೆ ನಂದು. ಆ ವಿಚಾರಕ್ಕೆ ಜನ ನನಗೆ ಲೆಜೆಂಡ್ ಅಂತ ಕರೀತಾರೆ. ಆಗ್ಲಿ ಆಗ್ಲಿ, ಬನ್ನಿ ಬನ್ನಿ. ನೀವೇ ನಮ್ಮ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು. ಬನ್ನಿ ಕೂತ್ಕೊಳ್ಳಿ. ನಾವು ಮೊದಲೆಲ್ಲ ಮದುವೆಗೆ ಕೇಟ್ರಿಂಗ್ ಮಾಡ್ತಿದ್ವಿ, ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದ್ವಿ ಅಷ್ಟೇ. ಈಗ ಮತ್ತೆ ಶುರು ಮಾಡಿದ್ದೀವಿ. ಎಷ್ಟು ದೊಡ್ಡ ಮದುವೆಗಾದರೂ ಮಾಡಿಕೊಡ್ತೀವಿ. ಅಂದಾಗೆ ನಿಮ್ಮನ್ನು ಅಂಗಡಿ ಶಂಕರನ್ನ ಕಲಿಸ್ಕೊಟ್ಟಿರ್ಬೇಕಲ್ವಾ? ನಾವು ಸ್ವೀಟ್ಸ್ ಕೂಡ ಮಾಡ್ತೀವಿ. 2 ದಿನ ಮುಂಚಿತವಾಗಿ ಹೇಳಿದ್ರೆ ಸಾಕು. ಅಮ್ಮ, ನಾನು ನಿಮಗೆ ಕೇಟ್ರಿಂಗ್ ಆರ್ಡರ್ ಕೊಡೋದಕ್ಕೆ ಬಂದಿಲ್ಲ. ನಿಮ್ಮ ಮನೆಗೆ ಒಂದು ಸಂಬಂಧ ತಗೊಂಡ್ಬಂದಿದ್ದೀನಿ. ನಿಮ್ಮ ಮೊದಲನೇ ಮಗಳಿಗೆ ಮದುವೆ ಆಗಿದೆ ಅಂತ ಗೊತ್ತು. ಅದಕ್ಕೆ ನಾನು ನಿಮ್ಮ 2ನೇ ಮಗಳಿಗೆ ಸಂಬಂಧ ತಗೊಂಡ್ಬಂದಿದ್ದೀನಿ. ಇವತ್ತು ಬೆಳಗ್ಗೆನೆ ಮಗಳಿಗೆ ಮದುವೆ ಮಾಡಬೇಕು, ಒಳ್ಳೆ ಬ್ರೋಕರ್ನ ಸಂಪರ್ಕ ಮಾಡಬೇಕು ಅಂತ ದೇವ್ರ ಹತ್ರ ಸಂಕಲ್ಪ ಮಾಡ್ಕೊಂಡಿದ್ದೆ. ನಿಮ್ಮನ್ನ ದೇವರೇ ಕಳಿಸಿದ್ದಾನೆ ಅನ್ಸುತ್ತೇನಮ್ಮ. ಹಾಗೇನೆ ಆಗಿರೋದು. ಋಣಾನುಬಂಧ ಅಂತ ಸುಮ್ಮನೆ ಹೇಳ್ತಾರ? ಕಾಲ ಕೂಡ್ ಬಂತು ಅಂದ್ರೆ ಈ ತರ ಚಮತ್ಕಾರ ನಡೆಯೋದಕ್ಕೆ ಶುರು ಆಗುತ್ತೆ. ಯಾವುದು ತಾನೇ ನಮ್ಮ ಕೈಲಿದೆ ಹೇಳಿ? ಎಲ್ಲ ಭಗವಂತನ ಇಚ್ಛೆ. ಎಂಥ ಮಾತಾಡಿದ್ರಿ ನೀವು? ಹೇಳಿದ್ದು 100ಕ್ಕೆ 100 ಸತ್ಯ. ಸಾವಿರಾರು ಮದುವೆ ಮಾಡಿಸಿರೋ ನಿಮ್ಮನ್ನ ನಾವಾಗೇ ಹುಡ್ಕೊಂಡು ಹೋಗಿದ್ದು ನೀವು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಆದರೆ ದೇವ್ರ ದಯದಿಂದ ನೀವೇ ನಮ್ಮ ಮನೆಗೆ ಬರೋ ಹಾಗಾಯಿತು. ಇರಿ, ಕಾಫಿ ಮಾಡ್ಕೊಂಡ್ಬರ್ತೀನಿ. ಅದ್ಯಾ, ಇಷ್ಟು ಮೆಟ್ಲುಗಳನ್ನ ಹತ್ತಿ ನೀನು ನಡ್ಕೊಂಡ್ ಬರ್ಬೋದಲ್ವಾ? ಐ ಮೀನ್, ಮಗು ಏನೂ ತೊಂದರೆ ಆಗಲ್ಲ ತಾನೆ? ನೀನು ಅಂದ್ಕೊಂಡಿರೋ ಮಗು ಯಾವಾಗೂ ನನ್ನ ಬಿಟ್ಟು ತುಂಬ ದೂರ ಹೋಗ್ಬಿಟ್ಟಿದೆ ಅಣ್ಣ. ಈಗ ಹೊಟ್ಟೆಲಿರೋದು ನಾನು ನಿಮಗೆಲ್ಲ ಹೇಳದೇ ಇರೋ ಸತ್ಯ ಅಷ್ಟೆ. ಅದು ಮಗುಗಿಂತ ಭಾರ ಅನ್ನಿಸ್ತಾ ಇದೆ ನನಗೆ. ಆದರೆ ನಿನ್ನ ಮತ್ತೆ ಅಮ್ಮ ಎಂಗೇಜ್ಮೆಂಟ್ ಆಗೋವರೆಗೂ ಈ ಕೈ ಸುದ್ದಿನ ನಾನು ನಿಮ್ಗೆ ಯಾರಿಗೂ ಹೇಳಲ್ಲ. ಅದ್ಯಾ, ಅದ್ಯಾ, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಅಣ್ಣ, ನೀನು ಅಳಿಯನ ಹತ್ರ ಕೇಳ್ತಾ ಇದ್ದೆ ಆರ್ ಯು ರೆಡಿ ಅಂತ.
ಏನಂತೆ ಅವನು? ಏನಂದ? ಇದು ನನ್ನ ಥರನೇ ಫುಲ್ ಸ್ಟ್ರಾಂಗ್ ಅಣ್ಣ. ಈ ಸ್ಟೆಪ್ಸ್ ಏನು ಮೌಂಟ್ ಎವರೆಸ್ಟ್ ಹತ್ತು ಅಂದ್ರೂ ರೆಡಿ ಅನ್ನತ್ತೆ. ಇಂಥ ಟೈಮಲ್ಲಿ ಸಾಹಸ ಮಾಡೋದನ್ನ ಸ್ಟ್ರಾಂಗ್ ಅಂತ ಹೇಳೋದಿಲ್ಲ, ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ. ನಿಧಾನಕ್ಕೆ ಹೋಗೋಣ ಬಾ. ಅಣ್ಣ ಒಂದ್ ನಿಮಿಷ. ಏನು? ದೇವಸ್ಥಾನಕ್ಕೆಲ್ಲ ಬರೋ ಮಗನ ಆಗಿರ್ಲಿಲ್ಲ ನೀನು. ತುಂಬಾ ಖುಷಿಯಲ್ಲಿದ್ಯಾ? ದೇವ್ರ ಹತ್ರ ಏನ್ ಬೇಡ್ಕೋಬೇಕು ಅಂತ ಹೇಳಿ ಬಂದಿದ್ಯಾ? ನೀನು ಹೇಳಿದ ನಿಜಾನೇ, ಆದ್ರೆ ನನ್ನನ್ನೇ ಬದಲಾಯಿಸಿದ್ದು ಬಜಾರಿ. ಅವಳನ್ನ ನನಗೆ ಕೊಟ್ಟಿದ್ದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಬಂದಿದ್ದೀನಿ. ದಟ್ಸ್ ಲೈಕ್ ಅ ವೆರಿ ಗುಡ್ ಬಾಯ್. ಸರಿ ಬಾ. ನನ್ನ ಹತ್ರ ಜುಜ್ಬಿ ಪ್ರೊಫೈಲ್ಗಳು ಯಾವುದು ಇರಲ್ಲಮ್ಮ. ಮದುವೆ ಅಂದ್ರೆ ಒಂದು ಜಾದು. ಯಾಕೆ ಅಂದ್ರೆ ನನ್ಗೊಬ್ಳು ಹೆಣ್ಮಗಳಿದ್ದಾಳೆ. ಬಡವರಾಗೆ ಸಾಯ್ಬೇಕಾಗಿಲ್ಲ. ಜೀವನ ಒಂದೇ ಸಲಕ್ಕೆ ಬದಲಾಗೋ ಅವಕಾಶ ಹೆಣ್ಮಕ್ಳಿಗೆ ಮಾತ್ರ ಇರೋದು. ಹುಟ್ಟಿದ ಮನೆಯಲ್ಲಿ ಬಡತನ ಇದ್ರೆ ಏನಂತೆ, ಮದುವೆ ಆದ್ಮೇಲೆ ಅವ್ರ ಸ್ಟಾರೇ ಬದಲಾಗ್ಬೋದಲ್ವಾ? ಅದಕ್ಕೆ ಒಳ್ಳೆ ಸಂಸ್ಕಾರ ಇರೋ ಬಡವ್ರ ಮನೆ ಹೆಣ್ಮಕ್ಳಿಗೆ ನಾನು ಒಳ್ಳೊಳ್ಳೆ ಶ್ರೀಮಂತರ ಮನೆ ಸಂಬಂಧನೇ ತಗೊಂಡ್ಬರ್ತೀನಿ. ಈಗ ಮೊದ್ಲಿನ ತರ ವರದಕ್ಷಿಣೆ ಎಲ್ಲ ಕಮ್ಮಿ ಆಗೋಗಿದೆ. ಹಾಗಾಗಿ ಯಾವ ಸಮಸ್ಯೆನೂ ಆಗಲ್ಲ. ನಾನು ತೋರಿಸಿರೋ ಸಂಬಂಧಗಳಲ್ಲಿ ನೀವು ಯಾರನ್ನೇ ಆಯ್ಕೆ ಮಾಡಿದ್ರು ನಿಮ್ಮ ಮಗಳಿಗೆ ಜಾಕ್ಪಾಟ್ ಹೊಡಿತು ಅಂತಾನೆ ಅನ್ಕೊಳ್ಳಿ. ನೀವು ತೋರಿಸಿರೋ ಇಷ್ಟು ಫೋಟೋಗಳಲ್ಲಿ ನನಗೆ ಈ ಹುಡುಗ ಇಷ್ಟ ಆಯ್ತು. ಓ, ಈ ಹುಡುಗನ ದೇವ್ರಂತ ಮನುಷ್ಯ. ಒಳ್ಳೆ ಹುಡುಗನೇ ಸೆಲೆಕ್ಟ್ ಮಾಡಿದ್ದೀರಿ. ನೀವು ಅಂದ್ರೆ ನಾಳೆನೆ ಕರ್ಕೊಂಡು ಬಿಡ್ತೀನಿ. ಏನು ನಾಳೆನೆ ಕರ್ಕೊಂಡು ಬರ್ತೀರಾ? ಯಾವ ಬಾಯಲ್ಲಿ ಬೇಡ ಅನ್ಲಿ ಪ್ರದೀಪ್ ಅವರೇ. ಶುಭ ಕಾರ್ಯಕ್ಕೆ ತಡೆ ಯಾಕೆ? ಕರ್ಕೊಂಡು ಬಂದ್ಬಿಡಿ. ಎಲ್ಲ ಬೇಗ ಬೇಗ ಆಗಿ ಮದುವೆನೂ ಬೇಗ ಆಗ್ಬಿಟ್ರೆ ದೊಡ್ಡ ಭಾರ ಹಿಡ್ದಾಗತ್ತೆ. ದೇವ್ರೆ, ಎಲ್ಲರಿಗೂ ಒಳ್ಳೇದು ಮಾಡು. ನಂಗೆ ಸ್ವಲ್ಪ ಜಾಸ್ತಿನೇ ಒಳ್ಳೇದು ಮಾಡು. ನಾನು ಮತ್ತೆ ವೇದಾಂತ್ ಒಂದಾಗೋ ಥರ ಮಾಡಪ್ಪ. ಇವಳ ನಾನ್ ಬಂದಿರೋ ಜಾಗಕ್ಕೆ ಇವಳು ಬಂದಿದ್ದಾಳೆ ಅಂತಂದ್ರೆ ಒಳ ಕೋಇನ್ಸಿಡೆನ್ಸ್. ನೈಸ್. ನಮ್ಮಿಬ್ರು ಮಧ್ಯೆ ಸರಿಯಾಗಿ ಕನೆಕ್ಷನ್ ಶುರು ಆಗಿದ್ದೆ ಹೀಗೆ. ತೆಂಗಿನಕಾಯಿ ಚೂರು ಅವ್ನ ಹಣೆಗೆ ತಾಗಿದ್ರಿಂದ ಈಗ ಮತ್ತೆ ಅದೇ ಸೀನು. ಅವ್ನ್ ಮಾತಾಡ್ಸಿದ್ರೆ ನನಗೆ ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದಕ್ಕಾಗಲ್ಲ. ಅಯ್ಯೋ, ಈಗೇನ್ ಮಾಡೋದು? ಎಸ್ಕೇಪ್. ಸರಿ ಆಗಿದ್ರೆ ನಾಳೆನೆ ಗಂಡಿನ ಕಡೆಯವ್ರನ್ನ ಕರ್ಕೊಂಡ್ಬಿಡ್ಲಾ? ನಿಮ್ಮ
ಮಗಳು ರೆಡಿ ಇರ್ತಾ ಇರ್ತಾನೆ. ಇಷ್ಟು ದಿನ ಅವಳು ಮನೆಯಲ್ಲೇ ಇದ್ಲು, ಅದೇನೋ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರಲ್ಲ ಅದನ್ನ ಮಾಡ್ಕೊಂಡಿದ್ಲು. ಈಗೇನು ಆಫೀಸು ಮತ್ತೆ ಶುರುವಾಗಿದೆ, ಏನು ತೊಂದರೆ ಇಲ್ಲ. ಅವಳನ್ನ ರೆಡಿ ಮಾಡಿಸೋ ಜವಾಬ್ದಾರಿ ನಂದು. ನಿಮ್ಮ ಯಜಮಾನ್ರು ಅವಾಗಿಂದ ಒಂದ್ ಮಾತು ಆಡಿಲ್ಲ. ಅವ್ರಿಗೆ ಇದ್ರಲ್ಲಿ ಆಸಕ್ತಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಅದು ಹಾಗೇನೂ ಇಲ್ಲ ಪ್ರದೀಪ್ ಅವರೇ, ಅವ್ರು ಮೊದಲಿಂದ ಸ್ವಲ್ಪ ಹಾಗೆ ಮಾತು ಕಮ್ಮಿ. ಅದಕ್ಕೆ ಅವ್ರ ಪಾಲಿನ ಮಾತನ್ನು ನಾನೇ ಆಡ್ಬಿಡ್ತೀನಿ. ಒಳ್ಳೇದಮ್ಮ, ಹಾಗಿದ್ರೆ ನಾವು ನಾಳೆ ಸಿಗೋಣ. ಆದಷ್ಟು ಬೇಗ ಸಂಬಂಧ ಕೂಡ ಬಂದು ನಿಶ್ಚಿತಾರ್ಥನೂ ಆಗೋಗಾಗ್ಲಿ. ನಿಮ್ಮ ಬಾಯಿ ಮಾತಿನಂತೆ ಆಗಲಿ. ಈ ಫೋಟೋ ನಾನು ಇಟ್ಕೋಬೋದಾ? ಹಾ ತಗೋ. ಅಂದಾಗೆ ಹೇಳೋದು ಮರ್ತಿದ್ದೆ, ಕಾಫಿ ತುಂಬಾ ಚೆನ್ನಾಗಿತ್ತು. ನಾಳೆನೂ ಇದೇ ತರ ಮಾಡಿ ಹುಡುಗ ಕಳೆದೋಗ್ಬಿಡ್ಬೇಕು. ನಾನು ಹುಡುಗನ ಮಾಡಿ ಒಂದು ವಿಷಯ ತಿಳಿಸ್ಬೇಕು. ನಾನು ಬರ್ತೀನಿ. ನಮಸ್ತೆ. ಬಜಾರಿ ಅದ್ಯಾ ಅದು ಬಜಾರಿ ಇಲ್ವಾ? ಡೌಟೇ ಇಲ್ಲ, ಅದು ಪಕ್ಕ ರೌಡಿ ಬೇಬಿನೇ. ಮತ್ತೆ ಯಾಕೆ ಕೂಗಿದ್ರು ಹಾಗೆ ಹೊರಟೋದ್ಲು? ಅದನ್ನ ನಾನ್ ಹೇಗೆ ಹೇಳೋದು? ಆಗ್ರಾಗೆಲ್ಲ ಹೋಗಿ ಬಂದವರು ತಾವೇ ಅಲ್ವೋ? ನಿಮ್ ಸ್ಟೋರಿಯಲ್ಲಿ ಯಾವ್ಯಾವ ಮೀನಿಂಗಿಗೆ ಯಾವ್ಯಾವ ರಿಯಾಕ್ಷನ್ ಇದೆ ಅಂತ ನಿಮಗೆ ಮಾತ್ರ ಗೊತ್ತಿರ್ಬೇಕು. ನಾನ್ ಸೆನ್ಸ್, ಆ ಥರ ಎಲ್ಲ ಏನೂ ಇಲ್ಲ. ನನಗೆ ಅರ್ಥ ಆಗ್ತಿಲ್ಲ, ಬಟ್ ಯಾಕೋ ವಿಯರ್ಡ್ ಅನ್ನಿಸ್ತು. ನನ್ಗೆ ನೀನು ದಡ್ಡ ಅಂತ ಅನಿಸ್ತಾ ಇದೀಯ. ವಾಟ್? ಮತ್ತಿನ್ನೇನು, ನಾನು ಜೊತೆಗಿದ್ದೀನಿ ಅಂತ ಸಪ್ರೇಟ್ ಆಗಿ ಮಾತಾಡೋಕ್ಕೋಸ್ಕರ ಹೀಗೆ ಮಾಡಿರ್ಬೋದು ಅಲ್ವಾ? ಇದಿನ್ನೂ ದೊಡ್ಡ ನಾನ್ ಸೆನ್ಸ್. ನೀನಿದ್ರೆ ಅವ್ಳಿಗೆ ಯಾವ ಪ್ರಾಬ್ಲಮೂ ಇಲ್ಲ, ಇದು ಬೇರೆ ಥರ. ಸುಮ್ಮನೆ ನಿಂತ್ಕೊಂಡಾಗ ಲೆಕ್ಕಾಚಾರ ಹಾಕ್ತ್ಯಾ? ಹೋಗಿ ಮಾತಾಡ್ಸು, ಗೊತ್ತಾಗತ್ತೆ. ಅವಳು ಆಕ್ಚುಲಿ ಎಲ್ಲರ ಥರ ಅಲ್ಲ, ಸ್ಪೆಷಲ್ ಕ್ಯಾರೆಕ್ಟರ್. ಹೋಗು. ನಮಸ್ತೆ ಮೇಡಮ್, ನಿಮ್ಮ ಕೆಲಸಕ್ಕೆ ಬಂದಿದ್ದೆ. ಅದು ಗೊತ್ತಿರೋದ್ರಿಂದನೇ ಕಾಲ್ ಮಾಡಿದ್ದು. ಹೋದ ಕೆಲಸ ಏನಾಯ್ತು? ಹಣ್ಣ ಕಾಯ? ನಾವು ಕಾಲಿಟ್ಟ ಮೇಲೆ ಹಣ್ಣೆ. ಅವ್ರು ಕೇಳಿದ ಥರದ ಹುಡುಗನ್ನೇ ಹುಡ್ಕೊಡ್ತೀನಿ ಅಂದ್ಬಿಟ್ಟೆ. ಅಂದ್ರೆ ಆ ಪರಿಮಳನೂ ಒಪ್ಪದ್ಲ? ಬಯಸಿದ್ದನ್ನೇ ಕೊಡ್ತೀವಿ ಅಂದ್ರೆ ಒಪ್ಪೇ ಒಪ್ತಾಳೆ. ರಾಜ, ಆ ಬ್ರೋಕರು ಹುಡುಗನ ಮನೆಯವ್ರನ್ನ ನಾಳೆನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ನಾನು ಟೈಮ್ ಕೇಳದೆ ಮರ್ತ್ಬಿಟ್ಟೆ. ಹೊರಗಡೆನೇ ಇರಬೇಕು. ಕೇಳಪ್ಪ. ಸರಿ ಅಮ್ಮ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ಅಮೂಲ್ಯ ಮನೆಯವರು ಈ ಸಂಬಂಧ ಬೇಡ ಅನ್ನೋಕ್ಕೆ ಕಾರಣನೇ ಇರಬಾರ್ದು. ಆ ಥರ ಎಲ್ಲ ಅರೇಂಜ್ ಮಾಡಿದ್ದೀನಿ. ಇನ್ನು ಹುಡುಗನು ನಾನು ಏನು ಹೇಳ್ತೀನೋ ಹಾಗೆ ಕೇಳ್ತಾನೆ. ಇಲ್ಲಿ ಬಗ್ಗೆ ನೀವು ಯೋಚನೆ ಬಿಟ್ಬಿಡಿ. ನನ್ನ ಅಮೌಂಟು ಆನ್ಲೈನ್ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಎಲ್ಲ ಸಲೀಸಾಗ್ಬಿಡುತ್ತೆ. ಸರಿ ಸುಹಾಸಿನಿ ಮೇಡಮ್.